ಕೇಂದ್ರದ ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕೇಂದ್ರದ ಇಂಟೆಲಿಜೆನ್ಸ್ನ ಫೇಲ್ಯೂರೇ ಕಾರಣ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಉಗ್ರರನ್ನ ಹೊಡೆದು ಹಾಕ್ತೇವೆ ಎಂಬಂತಹ ಮೋದಿ ಹೇಳಿಕೆಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೋದಿ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ. ಅವರು ಹೇಳಿದ ಮೇಲೆಯೇ ಉಗ್ರ ದಾಳಿ ಆಗಿರೋದು. ಪುಲ್ವಾಮಾ ದಾಳಿ ಆದಾಗ ಇದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದಾದ ಬಳಿಕ ಉಗ್ರರು 26 ಜನರನ್ನ ಕೊಂದು ಹಾಕಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕೇಂದ್ರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾರಣ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು. Today from the soil of Bihar I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. ಮೋದಿ ಅವರು ದೇಶದ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಅವ್ರನ್ನ ಹುಡುಕಿ ಹೊಡಿತೀವಿ ಅಂತ ಹೇಳಿ ಸರ್. ಈಗ ಆಯ್ತಪ್ಪ, ಅವರು ಹೇಳಿದ ಮೇಲೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾನಲ್ಲಿ ಏನೇನು ಹೇಳಿದ್ರು, ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರಪ್ಪ. ಅದಾದಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ಉಗ್ರರು. ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದದು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ. ಇಲ್ಲೇ ಸಾಯಂಕಾಲ ಆಗೋಯ್ತು. ಸಾಯಂಕಾಲ ಆದಮೇಲೆ ನಾನು ಜನ ಇದ್ದರೂ ನೋಡೋಕ್ಕಾಗಲಿಲ್ಲ. ಬಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸರ್. ಅದರಲ್ಲಿ ದೇರ್ ಈಸ್ ಎ ಫೇಲ್ಯೂರ್ ಆಫ್ ಸೆಂಟ್ರಲ್ ಇಂಟೆಲಿಜೆನ್ಸ್. ಮೋದಿ ಅವರು ದೇಶದ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಅವ್ರನ್ನ ಹುಡುಕಿ ಹೊಡಿತೀವಿ ಅಂತ ಹೇಳಿ ಸರ್. ಈಗ ಆಯ್ತಪ್ಪ, ಅವರು ಹೇಳಿದ ಮೇಲೆ ಇದು ಉಗ್ರ ದಾಳಿ ಆಗಿರೋದು. ಪುಲ್ವಾಮಾನಲ್ಲಿ ಏನೇನು ಹೇಳಿದ್ರು, ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರಪ್ಪ. ಅದಾದಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ಉಗ್ರರು. ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದದು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ. ಇಲ್ಲೇ ಸಾಯಂಕಾಲ ಆಗೋಯ್ತು. ಸಾಯಂಕಾಲ ಆದಮೇಲೆ ನಾನು ಜನ ಇದ್ದರೂ ನೋಡೋಕ್ಕಾಗಲಿಲ್ಲ. ಬಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸರ್. ಅದರಲ್ಲಿ ದೇರ್ ಈಸ್ ಎ ಫೇಲ್ಯೂರ್ ಆಫ್ ಸೆಂಟ್ರಲ್ ಇಂಟೆಲಿಜೆನ್ಸ್. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಟೀಕೆ ಮಾಡೋದಕ್ಕೆ, ವ್ಯಂಗ್ಯವಾಡೋದಕ್ಕೆ ಈ ವಿಚಾರ ವೇದಿಕೆ ಅಲ್ಲ ಅಂಥೇಳಿ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಲ್ಲಬೇಕು, ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಅಂತ ನಿನ್ನೆಯ ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಇದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಭಯೋತ್ಪಾದಕರನ್ನು ಹುಟ್ಟಡಗಿಸುವುದಕ್ಕೆ, ಅದಕ್ಕೆ ನಮ್ಮೆಲ್ಲರ ಸಹಮತ ಇರುತ್ತೆ ಅಂಥೇಳಿ ಸರ್ವಪಕ್ಷಗಳ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಮಾತನಾಡಿದ್ದಾರೆ. ಉಗ್ರರನ್ನು ಹೊಡೆದು ಹಾಕ್ತೇವೆ ಎಂಬಂತಹ ಮೋದಿ ಹೇಳಿಕೆಗೂ ಕೂಡ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರುವಂಥದ್ದು.